ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಮ್ಮ ಚಾನಲ್ದಿಂದ ಟಾರ್ಗೆಟ್ 1000 GK ಪ್ರಶ್ನೆಗಳ ಒಂದು ವಿಡಿಯೋ ಸರಣಿಯನ್ನು ಪ್ರಾರಂಭ ಮಾಡಿದ್ದೇವೆ. ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳನ್ನು ಹಳೆಯ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳಾಗಿವೆ. ಹಾಗಾಗಿ ಇಲ್ಲಿಯವರೆಗೆ ಸುಮಾರು 8 ವಿಡಿಯೋಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ ಸ್ನೇಹಿತರೆ. ಅಂದರೆ ದಿನಾಲು 20 ಅಂದರೆ 8 ವಿಡಿಯೋಕ್ಕೆ ಸುಮಾರು 160 ಪ್ರಶ್ನೆಗಳನ್ನು ಕ್ಲಿಯರ್ ಮಾಡೋದಾಗಿದೆ ಸ್ನೇಹಿತರೆ. ಇನ್ನೂ ಕೂಡ ಒಟ್ಟು 50 ವಿಡಿಯೋ ಮಾಡಬೇಕಂತ ಒಂದು ಆಸೆ ಇದೆ ಸ್ನೇಹಿತರೆ. 50 ವಿಡಿಯೋಕ್ಕೆ ಎಷ್ಟಾಗುತ್ತೆ? ದಿನಾಲು 20 ಅಂದರೆ 1000 ಪ್ರಶ್ನೆಗಳಾಗ್ತವೆ ಸ್ನೇಹಿತರೆ. ನಾವು 1000 ಕ್ವಶನ್ಗಳನ್ನು ಕರೆಕ್ಟಾಗಿ ಓದ್ಕೊಂಡೇವೆ ಸ್ನೇಹಿತರೆ. ಇವೇ ಪ್ರಶ್ನೆಗಳು ಮುಂಬರುವ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಇನ್ನೂ ನಮ್ಮ ಚಾನಲ್ನ 8 ವಿಡಿಯೋಗಳು ಯಾರು ನೋಡಿಲ್ಲ ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ಇರುತ್ತೆ ಸ್ನೇಹಿತರೆ. ಪ್ಲೇಲಿಸ್ಟ್ನಲ್ಲಿ ಕ್ವಶನ್ ಡಿಸ್ಕಸ್ ಅಂತಿದೆ, ಅಲ್ಲಿ 8 ವಿಡಿಯೋಗಳು ಲಭ್ಯವಿವೆ ಸ್ನೇಹಿತರೆ. ಅವುಗಳನ್ನು ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಹಾಗಾಗಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಏನು ಕೇಳಿದ ನೋಡೋದಾದ್ರೆ, ಭಾರತೀಯ ಸಂವಿಧಾನದ ಲೋಕಸಭೆಯ ಸ್ಪೀಕರ್ ಹುದ್ದೆಯು ಕುರಿತು ಉಲ್ಲೇಖಿಸುತ್ತದೆ. ಭಾರತೀಯ ಸಂವಿಧಾನದ ಲೋಕಸಭೆ ಸ್ಪೀಕರ್ ಹುದ್ದೆಯ ಕುರಿತು ಉಲ್ಲೇಖಿಸುತ್ತದೆ. ಅಂದರೆ 4 ವಿಧಿಗಳನ್ನು ಕೊಟ್ಟಿದ್ದಾನೆ. ಸ್ಪೀಕರ್ ಬಗ್ಗೆ, ಲೋಕಸಭಾ ಸ್ಪೀಕರ್ ಬಗ್ಗೆ ತಿಳಿಸುವ ವಿಧಿ ಯಾವುದಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಯಾವುದಪ್ಪ ಇದರಲ್ಲಿ ಸರಿ ಅಂದರೆ ಆಪ್ಷನ್ 2 ಇದೆಯಲ್ಲ, ಅನುಚ್ಛೇದ 93. ಆರ್ಟಿಕಲ್ 93 ಏನು ಹೇಳ್ತದೆ ಸ್ನೇಹಿತರೆ? ಲೋಕಸಭೆಯ ಸ್ಪೀಕರ್ ಏನು ಒಂದು ಲೋಕಸಭೆಯ ಸದನದ ಎಲ್ಲ ಒಂದು ಕಾರ್ಯಕಲಾಪಗಳನ್ನು ನಡೆಸಿಕೊಳ್ಳುವಂಥ ಒಂದು ಹುದ್ದೆ ಯಾರಪ್ಪ ಅಂದ್ರೆ ಅದು ಲೋಕಸಭೆ ಸ್ಪೀಕರ್ ಅವರ ಜವಾಬ್ದಾರಿ ಇರುತ್ತೆ. ಇವ್ರ ಬಗ್ಗೆ ತಿಳಿಸುವಂಥ ವಿಧಿ ಅನುಚ್ಛೇದ 93. ಹಾಗಾದರೆ ಪ್ರಸ್ತುತ ಭಾರತದ ಅಂದರೆ ಪ್ರೆಸೆಂಟ್ ಈಗಿರುವ ಒಬ್ಬ ಲೋಕಸಭಾ ಸ್ಪೀಕರ್ ಯಾರಪ್ಪ ಅಂದ್ರೆ ಅದು ಕರೆಂಟ್ ಅಫೇರ್ಸ್ನಲ್ಲಿ ಕೇಳೋ ಸಾಧ್ಯತೆ ಇದೆ ಸ್ನೇಹಿತರೆ. ಯಾರು? ಓಂ ಬಿರ್ಲಾ ಅವರು. ಓಂ ಬಿರ್ಲಾ ಅವರು ಪ್ರೆಸೆಂಟ್ ನಮ್ಮ ಲೋಕಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ, ಡ್ಯಾಶ್ ಆಯೋಗವೆಂದು ಖ್ಯಾತವಾಗಿದ್ದ ಸಂಸ್ಥೆಯು ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುತ್ತಿತ್ತು, ಕಾರ್ಯರೂಪಕ್ಕೆ ತರುತ್ತಿತ್ತು ಮತ್ತು ನಿಯಂತ್ರಿಸುತ್ತಿತ್ತು. ಅಂದರೆ ಸ್ನೇಹಿತರೆ, ಒಂದು ಆಯೋಗ ಇತ್ತು, ಅದು ಏನು ಮಾಡ್ತಾಯಿತ್ತು? ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವ ಒಂದು ಯೋಜನೆ ರೂಪಿಸೋದು ಅವರೇ ಆಗಿತ್ತು, ಕಾರ್ಯರೂಪಕ್ಕೆ ಅವರೇ ತರ್ತಾಯಿದ್ರು ಮತ್ತು ನಿಯಂತ್ರಣ ನಿರ್ದೇಶನ ಎಲ್ಲ ಮಾಡ್ತಾಯಿದ್ರು. ಅದು ಯಾವ ಸಂಸ್ಥೆ ಅಂತೇಳಿ ಒಂದು ಕ್ವಶನ್ ಕೇಳಿದ್ದಾನೆ ಸ್ನೇಹಿತರೆ. ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಯಾವುದರಲ್ಲಿ ಸರಿ ಅಂದ್ರೆ ಅದು ಆಪ್ಷನ್ 1 ಇದೆಯಲ್ಲ, ಯೋಜನಾ ಆಯೋಗವು ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವುದಾಗಿರ್ಬೋದು, ಕಾರ್ಯರೂಪಕ್ಕೆ ತರುವುದಾಗಿರ್ಬೋದು, ಇದನ್ನು ನಿಯಂತ್ರಣ ಮಾಡುವ ಕೂಡ ಅಧಿಕಾರ ಯಾರಿಗಿದೆ? ಯೋಜನಾ ಆಯೋಗ ಅಂತ ಹೇಳ್ತೇವೆ ಸ್ನೇಹಿತರೆ. ಹಾಗಾದರೆ ಇಂಥ ಯೋಜನಾ ಆಯೋಗವು ಪ್ರಾರಂಭ ಮಾಡಿರೋದು ಯಾವಾಗಂದ್ರೆ ಸ್ನೇಹಿತರೆ 1950ರಲ್ಲಿ ಕ್ವಶನ್ ಕೇಳಿದ್ದಾನೆ. ಯೋಜನಾ ಆಯೋಗ ಸ್ಥಾಪನೆ ಆಗೋದು ಯಾವಾಗಂದ್ರೆ 1950 ಮಾರ್ಚ್ 15ರಂದು ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರು? ಜವಾಹರ್ಲಾಲ್ ನೆಹರು ಅವರು ಈ ಒಂದು ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡಿದ್ದರು. ಬಟ್ ಪ್ರಸ್ತುತ ಯೋಜನಾ ಆಯೋಗ ಇದರ ಹೆಸರನ್ನು ಚೇಂಜ್ ಮಾಡಲಾಗಿದೆ. ಯಾವಾಗಂದರೆ ಇದು 1/1/2015ರಿಂದ ಈ ಯೋಜನಾ ಆಯೋಗದ ಒಂದು ಹೆಸರನ್ನು ಚೇಂಜ್ ಮಾಡಿ ಪ್ರೆಸೆಂಟ್ ಏನಂತ ಕರಿತೇವೆ ನಾವು? ನೀತಿ ಆಯೋಗ. ಪ್ರಸ್ತುತ ಇದರ ಹೆಸರು ನೀತಿ ಆಯೋಗ ಅಂತ ಕರಿತೇವೆ ಸ್ನೇಹಿತರೆ. 2015ರಿಂದ ಇದನ್ನು ಬದಲಾವಣೆ ಮಾಡಿದ ಪ್ರಧಾನಮಂತ್ರಿ ಯಾರಂದ್ರೆ ನರೇಂದ್ರ ಮೋದಿ ಅವರು. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಅನುಚ್ಛೇದ 32ರ ಪ್ರಕಾರ ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ಇರುವುದು ಜಾರಿಗೊಳಿಸುವುದಕ್ಕಾಗಿದೆ. ಅಂದರೆ ಸ್ನೇಹಿತರೆ, 32ನೇ ವಿಧಿಯಲ್ಲಿ ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ಕೊಟ್ಟಿದ್ದಾರೆ ಸ್ನೇಹಿತರೆ. ಎಷ್ಟನೇದು? ಆರ್ಟಿಕಲು 32. ಹಾಗಾದರೆ ಯಾವ ಹಕ್ಕುಗಳನ್ನು ನಾವು, ಯಾವ ವಿಧಿಗಳನ್ನು ಇಲ್ಲಿ ನಾವು ಪರಿಹಾರೋಪಾಯಕ್ಕೆ ತೊಗೋಬೋದತ್ತ ಒಂದು ಕ್ವಶನ್ ಕೇಳಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಯಾವುದು ಸರಿ ಉತ್ತರ ಅಂದ್ರೆ ಇದು ಆಪ್ಷನ್ 2 ಇದೆಯಲ್ಲ, ಮೂಲಭೂತ ಹಕ್ಕುಗಳು. ಈ ಹಕ್ಕುಗಳಿಗೆ ಮಾತ್ರ ಇದು ಸಂವಿಧಾನಾತ್ಮಕ ಪರಿಹಾರೋಪಾಯ ಇದೆ. ಬೇರೆದಲ್ಲಿರೋ ಕರ್ತವ್ಯಗಳಾಗಿರ್ಬೋದು, ರಾಜ್ಯ ನಿರ್ದೇಶಕ ತತ್ವ, ಇವಕ್ಕೆ ನಾವು ಸಂವಿಧಾನಾತ್ಮಕ ಪರಿಹಾರೋಪಾಯ ಇಲ್ಲ. ಬಟ್ ಒಂದಕ್ಕೆ ಮಾತ್ರ ಇದೆ, ಯಾವುದದು? ಮೂಲಭೂತ ಹಕ್ಕುಗಳಿಗೆ ಮಾತ್ರ. ನಿಮಗೇನಾದರೂ ಉಲ್ಲಂಘನೆ ಆದ್ರೆ, ಪ್ರಸ್ತುತ ಎಷ್ಟಿವೆ ಮೂಲಭೂತ ಹಕ್ಕುಗಳು? 6 ಮೂಲಭೂತ ಹಕ್ಕುಗಳು ಒಳಗೊಂಡಿವೆ ಸ್ನೇಹಿತರೆ. ಈ ಹಕ್ಕುಗಳಿಗೆ ಏನಾದರೂ ನಿಮಗೆ ತೊಂದರೆ ಆದರೆ ನೀವು
ಈ 32ನೇ ವಿಧಿ ಪ್ರಕಾರ ಪರಿಹಾರ ತಗೋಬೋದು. ಅದು ಎಲ್ಲಿ ಡೈರೆಕ್ಟ್ ಸುಪ್ರೀಂ ಕೋರ್ಟಿಗೆ ಹೋಗಿ. ಹಾಗಾಗಿ 32ನೇ ವಿಧಿ ಅದರ ಬಗ್ಗೆ ಮೂಲಭೂತ ಹಕ್ಕುಗಳ ಒಂದು ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಬಗ್ಗೆ ತಿಳಿಸುತ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಶಾತವಾಹನ ರಾಜವಂಶದ ಸ್ಥಾಪಕ ಯಾರು? ಅಂದರೆ ಶಾತವಾಹನ ಸಾಮ್ರಾಜ್ಯವೊಂದು ಭಾರತದಲ್ಲಿ ಆಳ್ವಿಕೆ ಮಾಡಿದೆ. ಈ ಮನೆತನವನ್ನು ಸ್ಥಾಪನೆ ಮಾಡಿದಂಥ ಒಬ್ಬ ಅರಸ ಯಾರತ್ತ ಒಂದು ಕ್ವಶನ್ ಕೇಳಿದ್ದಾನೆ. 4 ಅರಸರ ಹೆಸರಿದೆ. ಯಾರಪ್ಪ ಇದರಲ್ಲಿ ಅಂದ್ರೆ ಆಪ್ಷನ್ 3 ಇದೆಯಲ್ಲ, ಸಿಮುಖ. ಶಿವಮುಖನು ಭಾರತದಲ್ಲಿ ಶಾತವಾಹನ ರಾಜ್ಯದ ಒಂದು ಸ್ಥಾಪನೆ ಮಾಡಿದಂಥ ಒಬ್ಬ ಅರಸರಾಗಿದ್ದಾರೆ. ಇವರಲ್ಲಿ ಶ್ರೇಷ್ಠ ಅರಸ ಯಾರಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅನ್ನೋರು ಬರ್ತಾರೆ. ಶಾತವಾಹನರ ಶ್ರೇಷ್ಠ ದೊರೆ ಅಂತ ನಾವು ಹೇಳಬಹುದಾಗಿದೆ. ಸ್ನೇಹಿತರೆ, ಈ ರೀತಿಯಾಗಿ ಭಾರತವನ್ನು ಆಳಿದಂಥ ಪ್ರಮುಖ ಮನೆತನಗಳ ಸ್ಥಾಪಕರ ಮೇಲೂ ಕ್ವಶನ್ ಕೇಳ್ತಾ ಇರ್ತಾನೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ ಅಂತೇಳಿ. ಈ ರೀತಿ ಪ್ರಮುಖವಾಗಿ ನಮಗೊಂದು 5-6 ಮನೆತನಗಳ ಸ್ಥಾಪಕರ ಹೆಸರು ನಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆ, 1986ರಲ್ಲಿ ಯಾವ ಕಥಕ್ ನರ್ತಕರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು? ಅಂದರೆ ಯಾವ ವರ್ಷದ್ದು? 1980ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟಾರ. ಆ ಕಥಕ್ ನೃತ್ಯ ಕಲಾವಿದರು ಯಾರಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ? 4 ಆಪ್ಷನ್ ಇದೆಯಲ್ಲ, ಇವರೆಲ್ಲ ಕಥಕ್ ಕಲಾವಿದರು. ಬಟ್ ಇದರಲ್ಲಿ ಯಾರಿಗಂದ್ರದು ಆಪ್ಷನ್ 2 ಇದೆಯಲ್ಲ, ಪಂಡಿತ್ ಬಿರ್ಜು ಮಹಾರಾಜ್. ಪಂಡಿತ್ ಬಿರ್ಜು ಮಹಾರಾಜ್ ಅವರಿಗೆ 1986 ವರ್ಷದಲ್ಲಿ ನೀಡಿದಂಥ ಒಂದು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಇವರಿಗೆ ಕೊಡಲಾಗಿದೆ. ಇಲ್ಲಿ ಇಳಿದಂಥ ರುಕ್ಮಿಣಿ ದೇವಿ ಅರುಂಡೆಲ್ ಇವರು ಕೂಡ ಅವರು ಒಬ್ಬ ಕಥಕ್ ಕಲಾವಿದರು ಅಂತ ನಾವು ಹೇಳ್ತೇವೆ ಸ್ನೇಹಿತರೆ. ಇವರೆಲ್ಲ ಕೂಡ ಕಲಾವಿದರು, ಕಥಕ್ ನೃತ್ಯದ ಕಲಾವಿದರು. ಹಾಗಾದರೆ ಕಥಕ್ ಅನ್ನೋ ಒಂದು ನೃತ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದು ಕೂಡ ಕ್ವಶನ್ ಆಗಿದೆ ಸ್ನೇಹಿತರೆ. ಯಾವ ರಾಜ್ಯದು? ಯು ಪಿ ಅಂದರೆ ಯಾವುದು? ಉತ್ತರ ಪ್ರದೇಶ ರಾಜ್ಯದ ಒಂದು ನೃತ್ಯವಾಗಿದೆ. ಯಾವ ರೀತಿ? ಶಾಸ್ತ್ರೀಯ ನೃತ್ಯಗಳಂತೂ ಬರ್ತವೆ. ಭರತನಾಟ್ಯ ತಮಿಳುನಾಡು ರಾಜ್ಯದಲ್ಲಿ, ಕೂಚಿಪುಡಿ ಆಂಧ್ರ ಪ್ರದೇಶದಲ್ಲಿ, ಕಥಕಳಿ ಮೋಹಿನಿಯಟ್ಟಂ ಕೇರಳದಲ್ಲಿ, ಅಸ್ಸಾಂನಲ್ಲಿ ಸತ್ರಿಯ ಒಂದು ನೃತ್ಯ ಬರುತ್ತೆ. ಈ ರೀತಿ ಮಣಿಪುರ ಈ ರೀತಿ ಏನು ಶಾಸ್ತ್ರೀಯ ನೃತ್ಯಗಳ ಇವಕ್ಕರ ಮೇಲೂ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಸ್ನೇಹಿತರೆ, ಅದಕ್ಕಾಗಿ ನೋಡ್ಕೋಬೇಕು. ಭಾರತೀಯ ಗಣಿ ಬ್ಯೂರೋದ ಪ್ರಧಾನ ಕಚೇರಿ ಎಲ್ಲಿದೆ? ಭಾರತೀಯ ಗಣಿ ಬ್ಯೂರೋದ ಪ್ರಧಾನ ಕಚೇರಿಯಲ್ಲಿದೆ. ಅಂದರೆ ಮೈನಿಂಗ್ ಅಂತ ಬರುತ್ತಲ್ಲ ಸ್ನೇಹಿತರೆ, ಮೈನಿಂಗ್ ಡಿಪಾರ್ಟ್ಮೆಂಟ್ದ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಒಂದು ಕ್ವಶನ್ ಕೇಳಿದ್ದಾನೆ. ಎಲ್ಲಪ್ಪ ಅಂದ್ರೆ ಆಪ್ಷನ್ 4 ಇದೆಯಲ್ಲ, ನಾಗ್ಪುರದಲ್ಲಿದೆ. ಏನು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುವ ನಾಗ್ಪುರದಲ್ಲಿ ಭಾರತೀಯ ಗಣಿ ಬ್ಯೂರೋದ ಒಂದು ಪ್ರಧಾನ ಕಚೇರಿ ಇದೆ. ಈ ರೀತಿ ಪ್ರಧಾನ ಕಚೇರಿ ಮೂಲಕ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಉದಾಹರಣೆಗೆ ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿದೆ? ಅದೇ ರೀತಿ ಭಾರತೀಯ ಮಣ್ಣು ಸಂಶೋಧನಾ ಕೇಂದ್ರ ಎಲ್ಲಿದೆ? ಹತ್ತಿ ಸಂಶೋಧನಾ ಕೇಂದ್ರ. ಈ ರೀತಿ ಕ್ವಶನ್ ಇರ್ತದೆ ಸ್ನೇಹಿತರೆ. ನಾವು ಇವರ ಬಗ್ಗೆ ಕೂಡ ನೋಡ್ಕೋಬೇಕು. ಮುಂದಿನ ಪ್ರಶ್ನೆ, ಮೆಹರೌಲಿ ಕಬ್ಬಿಣ ಸ್ತಂಭ ಶಾಸನವು ಯಾರ ಬಗ್ಗೆ ತಿಳಿಸುತ್ತದೆ? ಮೆಹರೌಲಿ ಕಬ್ಬಿಣ ಸ್ತಂಭ ಶಾಸನವು ಯಾರ ಬಗ್ಗೆ ತಿಳಿಸ್ತದೆ ಒಂದು ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಅಂದರೆ ಒಂದು ಶಾಸನ ಹೊರಡಿಸಿದ್ದಾರೆ. ಆ ಶಾಸನದಲ್ಲಿ ಯಾವ ಅರಸನಿಗೆ ಸಂಬಂಧಪಟ್ಟಿದೆ ಅಂತ ಒಂದು ಕ್ವಶನ್. ಯಾವುದಪ್ಪ ಇದರಲ್ಲಿ? ಆಪ್ಷನ್ 2 ಇದೆಯಲ್ಲ, 2ನೇ ಚಂದ್ರಗುಪ್ತ. ಏನು ಗುಪ್ತ ಸಾಮ್ರಾಜ್ಯದ ಒಬ್ಬ ಅರಸಾದಂಥ 2ನೇ ಚಂದ್ರಗುಪ್ತವ್ರ ಬಗ್ಗೆ ಈ ಮೆಹರೌಲಿ ಕಬ್ಬಿಣ ಸ್ತಂಭ ಎಲ್ಲಿ ಬರ್ತದೆ? ಇದು ದೆಹಲಿಯಲ್ಲಿದೆ. ಕುತುಬ್ ಮಿನಾರ್ ಇದೆ, ಅದರ ಮುಂದುಗಡೆ ಬರ್ತದೆ ಇದು ಮೆಹರೌಲಿ ಕಬ್ಬಿಣ ಸ್ತಂಭ. ಇದು ಯಾರ ಕುರಿತು? 2ನೇ ಚಂದ್ರಗುಪ್ತನ ಕುರಿತು ಮಾಹಿತಿಯನ್ನು ಕೊಡುತ್ತದೆ ಸ್ನೇಹಿತರೆ. ಅದೇ ರೀತಿ ಅಲಹಾಬಾದ್ ಸ್ತಂಭ ಶಾಸನ ಯಾರ ಬಗ್ಗೆ? ಸಮುದ್ರಗುಪ್ತರ ಬಗ್ಗೆ ಮಾಹಿತಿ ತಿಳಿಸ್ತದೆ ಸ್ನೇಹಿತರೆ. ಅದೇ ರೀತಿ ಐಹೊಳೆ ಶಾಸನ ನಮ್ಮ ಇಮ್ಮಡಿ ಪುಲಿಕೇಶಿ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಪ್ರಕಾಶ್ ಪಡುಕೋಣೆಯವರು ಒಬ್ಬ ಪ್ರಸಿದ್ಧ ಆಟಗಾರರಾಗಿದ್ದರು. ಪ್ರಕಾಶ್ ಪಡುಕೋಣೆ ಅಥವಾ ಪ್ಲೇಯರ್ ಇದ್ದರು ಸ್ನೇಹಿತರೆ. ಅವರು ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧರಾಗಿದ್ದರು? ಯಾವ ಆಟವನ್ನು ಆಡ್ತಾಯಿದ್ರು ಅಂತ ಹೇಳ್ತಾರೆ. 4 ಸ್ಪೋರ್ಟ್ಸ್ಗಳ ಹೆಸರು ಕೊಟ್ಟಿದ್ದಾರೆ. ಯಾವುದಿದರಲ್ಲಿ ಸರಿ ಅಂದ್ರೆ ಅದು ಆಪ್ಷನ್ 3 ಇದೆಯಲ್ಲ, ಬ್ಯಾಡ್ಮಿಂಟನ್. ಪ್ರಕಾಶ್ ಪಡುಕೋಣೆ ಅವರು ಈ ಬ್ಯಾಡ್ಮಿಂಟನ್ ಆಡುವುದರಲ್ಲಿ ಅಂದಿನ ಕಾಲದ 1980ರ ದಶಕದಲ್ಲಿ ಇವರು ಒಬ್ಬ ಶ್ರೇಷ್ಠ ಬ್ಯಾಡ್ಮಿಂಟನ್ ಆಟಗಾರಾಗಿದ್ದರು. ಪ್ರೆಸೆಂಟ್ ನಾವೆಲ್ಲ PV ಸಿಂಧು, ಸೈನಾ ನೆಹವಾಲ್ ಈಗ ನೋಡ್ತೇವೆ ಸ್ನೇಹಿತರೆ. ಬಟ್ ಅಂದಿನ ಕಾಲಕ್ಕೆ ಪ್ರಕಾಶ್ ಪಡುಕೋಣೆ ಅವರು. ಇವರ ಮಗಳು ಯಾರು? ದೀಪಿಕಾ ಪಡುಕೋಣೆ ಇದ್ದಾರೆ ಸ್ನೇಹಿತರೆ. ಕರ್ನಾಟಕದವರು. ಇನ್ನೊಂದು ಹೆಮ್ಮೆಯ ವಿಷಯ ಏನು? ಕರ್ನಾಟಕದವರು ಇವರು ಪ್ರಕಾಶ್ ಪಡುಕೋಣೆ ಅವರು. ಮುಂದಿನ ಪ್ರಶ್ನೆ,
ಸಂಗೀತಗಾರ ಶಿವಕುಮಾರ್ ಶರ್ಮಾ ಅವರು ಇದಕ್ಕೆ ಸಂಬಂಧಿಸಿದ್ದಾರೆ. ಅಂದರೆ ಶಿವಕುಮಾರ್ ಶರ್ಮಾ ಅನ್ನೋ ಒಬ್ಬ ಸಂಗೀತಗಾರ ಇದ್ದಾರಲ್ಲ, ಅವರು ಯಾವ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ? 4 ವಾದ್ಯಗಳನ್ನು ಕೊಟ್ಟಿದ್ದಾನೆ ಸ್ನೇಹಿತರೆ. ಯಾವ ವಾದ್ಯ ಇದರಲ್ಲಿ ಅಂದರೆ ಆಪ್ಷನ್ 4 ಇದೆಯಲ್ಲ, ಸಂತೂರ್. ಸಂತೂರ್ ಅಂತ ಒಂದು ವಾದ್ಯ ಇದೆ ಸ್ನೇಹಿತರೆ. ಈ ವಾದ್ಯವನ್ನು ನುಡಿಸುವುದರಲ್ಲಿ ಪ್ರಸಿದ್ಧ ಪಡೆದಂಥವ್ರು ಯಾರಪ್ಪ ಅಂದ್ರೆ ಅದು ಪಂಡಿತ್ ಶಿವಕುಮಾರ್ ಶರ್ಮಾನವರು ಸಂತೂರ್ ವಾದ್ಯದ ಒಂದು ವಾದಕರಾಗಿದ್ದಾರೆ. ಮುಂದಿನ ಪ್ರಶ್ನೆ, ರಾಜಸ್ಥಾನದ ಬಿಲ್ ಸಮುದಾಯದ ಒಂದು ಬುಡಕಟ್ಟು ನೃತ್ಯವಾಗಿದೆ. ರಾಜಸ್ಥಾನದಲ್ಲಿ ಒಂದು ಸ್ನೇಹಿತರೆ ಬಿಲ್ ಅಥವಾ ಒಂದು ಬುಡಕಟ್ಟಿದೆ. ಆ ಬುಡಕಟ್ಟು ಒಂದು ನೃತ್ಯ ಮಾಡ್ತಾ ಸ್ನೇಹಿತರೆ, ಜಾನಪದ ನೃತ್ಯ. ಅದು ಯಾವುದಂತ ಕ್ವಶನ್ ಕೇಳಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಸರಿ ಉತ್ತರ ಯಾವುದಂದ್ರೆ ಆಪ್ಷನ್ 3 ಇದೆಯಲ್ಲ, ಗೂಮರ್. ಈ ಗೂಮರ್ ಅನ್ನೋ ಒಂದು ಜಾನಪದ ನೃತ್ಯ ಈ ರಾಜಸ್ಥಾನದ ಬಿಲ್ ಬುಡಕಟ್ಟು ಸಮುದಾಯ ಇದೆಯಲ್ಲ, ಇವರು ಮಾಡುವಂಥ ಒಂದು ನೃತ್ಯವಾಗಿದೆ. ಯಾವುದದು? ಗೂಮರ್ ಅಂತೇಳಿ. ಇನ್ನು ಬಿಹು ಇದೆಯಲ್ಲ, ಆಪ್ಷನ್ 4, ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರ್ತದೆ. ಇನ್ನು ಬಾಂಗ್ರಾ ಇದೆಯಲ್ಲ, ಇದು ಪಂಜಾಬ್ ರಾಜ್ಯದಲ್ಲಿ. ಇನ್ನು ರಾಸಲೀಲ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಈ ರೀತಿ ನಮ್ಮ ಉದಾಹರಣೆ ಕರ್ನಾಟಕದಲ್ಲಿ ಒಂದಿದೆ, ಯಾವುದು? ಯಕ್ಷಗಾನ. ಸ್ನೇಹಿತರೆ, ಇವು ಪ್ರಮುಖವಾಗಿ ಹಳೆಯ ಪ್ರಶ್ನೆ ಪತ್ರಿಕೆ ಕೇಳಿದಂಥ ಕೆಲವೊಂದಿಷ್ಟು ಪ್ರಶ್ನೆಗಳ ಸ್ನೇಹಿತರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೇಳಿದಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ವಿಡಿಯೋ ಮಾಡ್ತೇವೆ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.